ಹಲೋ ಸಂತ್ರ, ಹಾಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸುಸ್ವಾಗತ. ಸಂತ್ರ, ಇವತ್ತಿನ ಈ ವಿಡಿಯೋದಲ್ಲಿ CP+ CCTV ಕ್ಯಾಮರಾವನ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ಇದನ್ನ ರಿವ್ಯೂ ಮಾಡೋದಕ್ಕೆ ವಿಡಿಯೋ ಮಾಡ್ತಿರೋದು. ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ. ಯಾರಾದ್ರೂ ಆಫೀಸ್ ಏನಾದ್ರು ನಿಮ್ದು ಇದ್ರೆ, ಮನೇಲಿ ಏನಾದ್ರು ನೀವು ಏನಾದ್ರು CCTV ಕ್ಯಾಮ್ರಾನ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ, ಕಡಿಮೆ ಬಜೆಟ್ ಅಲ್ಲಿ ಸಿಗುವಂತಹ ಈ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡು ಎಲ್ಲಿಂದ ಬೇಕಾದ್ರೂ ನೀವು ನೋಡುವಂತಹ ಒಂದು ಕ್ಯಾಮ್ರಾ ಇದಾಗಿಲ್ಲ. ದಯವಿಟ್ಟು ಈ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೂಡಲೇ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಓಪನ್ ಮಾಡಿ A to Z ತಿಳ್ಕೊಳ್ಳೋಣ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ರ, ಈ ಕ್ಯಾಮ್ರಾವನ್ನ ನಾನು ಆಲ್ರೆಡಿ 1 ತಿಂಗಳ ಮಟ್ಟಿಗೆ ಯೂಸ್ ಮಾಡಿದ್ದೇನೆ. ಇದ್ರ ಬಗ್ಗೆ ನನಗೆ ಏನೇನು ಅನಿಸ್ತು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಸುಮ್ಮನೆ ಹಿಂಗೆ ಪ್ಯಾಕ್ ಮಾಡಿದ್ದೀನಿ ಅಷ್ಟೇ, ಬಟ್ ಇದನ್ನ ನಾನು 1 ಮಂತ್ ಇಂದ ಯೂಸ್ ಮಾಡ್ತಿದ್ದೀನಿ. ಅರ್ಥ ಆಯ್ತಾ? ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ಯಾಕಿಂಗ್ ಅಂತ ಹೇಳ್ಬೋದು. ಇದನ್ನ ನಾನು ಅಮೆಝಾನ್ ನಲ್ಲಿ ಬುಕ್ ಮಾಡ್ಕೊಂಡಿರುವಂತದ್ದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು CCTV ಕ್ಯಾಮ್ರಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಬುಕ್ ಮಾಡ್ಕೊಳ್ಬೇಕಾದ್ರೆ ಮೊದಲು ಚೆನ್ನಾಗಿರ್ತದ ಚೆನ್ನಾಗಿರೋದಿಲ್ವಾ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಆದ್ರೆ ಯೂಸ್ ಮಾಡೋದ್ಮೇಲೆ ಗೊತ್ತಾಗಿರೋದು ತುಂಬಾ ಚೆನ್ನಾಗಿದೆ. ಈ ಒಂದು ಬಜೆಟ್ ನಲ್ಲಿ ತುಂಬಾ ಪ್ರೀಮಿಯಂ ಆಗಿರುವಂತಹ ಒಂದು CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಎಷ್ಟು ಬಜೆಟ್ ಆಗಿರಬಹುದು, ಇದರ ಬಜೆಟ್ ವಿಚಾರಕ್ಕೆ ಬರೋದಾದ್ರೆ ನಾನು ಲಾಸ್ಟ್ ಅಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮ್ರಾ ಸಿಗುತ್ತೆ ನೋಡೋದಕ್ಕೆ. ನೋಡ್ತಾ ಇದ್ದೀರಾ, ತುಂಬ ಪ್ರೀಮಿಯಂ ಲುಕ್ ಹೊಂದಿರುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿದೆ. ಅದೇ ರೀತಿ ಇದು 360 ಡಿಗ್ರಿ ಕವರೇಜನ್ನು ಹೊಂದಿರುತ್ತದೆ. 360 ಡಿಗ್ರಿಲಿ ನೀವು ಎಲ್ಲಿ ಬೇಕಾದರೂ ನಿಮ್ಮ ಫೋನಲ್ಲೇ ಆಪ್ರೇಟ್ ಮಾಡಿಕೊಂಡು ನೀವು ನೋಡ್ಬೋದು. ಅದೇ ರೀತಿ ಇದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮು ಇದೆ. ಅದೇ ರೀತಿ ಏನಾದರೂ ನಿಮಗೆ ನೋಟಿಫಿಕೇಶನ್ ಏನಾದರೂ ಎಲ್ಲಾದರೂ ಗದ್ದೆಗಳು, ತೋಟಗಳು ಈ ಸೈಡ್ ಏನಾದರೂ ನೀವೇನಾದರೂ ಈ ಕ್ಯಾಮ್ರಾನ ಹಾಕ್ಕೊಂಡ್ರೆ ನೀವು ಕೂಡಲೇ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಕಳಿಸ್ತಾನೆ ಇರ್ತದೆ. ಅರ್ಥ ಆಯ್ತಾ? ಯಾರಾದರೂ ಓಡಾಡಿದ್ರೆ ಇಮಿಡಿಯೇಟ್ಲಿ ಟ್ರ್ಯಾಕ್ ಮಾಡುತ್ತೆ, ಫೋಟೋ ಹೊಡೆದು ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಸೆಂಡ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಈ ಕ್ಯಾಮ್ರಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಲುಕ್ ಕ್ಯಾಮ್ರಾ. ಇದ್ರ ಜೊತೆಗೆ ಅದೇ ರೀತಿ ನೋಡೋದಾದರೆ ಒಂದು ಚಾರ್ಜರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡೇಟಾ ಕೇಬಲ್, ಅಂದರೆ ಕನೆಕ್ಷನ್ ಕೊಟ್ಕೊಳ್ಳೋದಕ್ಕೆ ಚಾರ್ಜ್ ಏನು ಆಗೋದಿಲ್ಲ ಇದು, ಬಟ್ ತುಂಬ ಚೆನ್ನಾಗಿದೆ. ಈ ಚಾರ್ಜರ್ ಏನು ಬೆಸ್ಟ್. ಅರ್ಥ ಆಯ್ತಾ? ಇದನ್ನು ಸಹ ಇದೊಂದು 1 ಮೀಟರ್ ಇರ್ಬೋದು ವೈರು. ಇದನ್ನು ಸಹ ಒಂದು ಪರವಾಗಿಲ್ಲ. ಅರ್ಥ ಆಯ್ತಾ? ಇದೇನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯ್ತಾ? ಈಗ ಇದ್ರ ಬಗ್ಗೆ ಮಾತಾಡೋದಾದ್ರೆ ಸತ್ರ, ಮೊದಲನೇದಾಗಿ ಈ ಮಾಡ್ಲು ಯಾವುದು ಅಂದರೆ ಮೇಯ್ನ್ ಆಗಿ C+ ನಲ್ಲಿ ಒಂದು E25A ಒಂದು ಮಾಡೆಲ್. ಇದರ ಮಾಡೆಲ್ ಅಂತ ಹೇಳ್ಬೋದು. ಈ ಕ್ಯಾಮ್ರಾದಿಂದ ವೈಫೈ ಅನ್ನು ಸಹ ಕನೆಕ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿ ವರ್ಕ್ ವಿತ್ ಅಲೆಕ್ಸಾ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಪ್ರೀಮಿಯಂ ಲುಕ್ ಅನ್ನ ಹೊಂದಿರುವಂತ ಒಂದು ಕ್ಯಾಮ್ರಾ. ನೀವು ಮನೆಗಳಿಗೆ ಯೂಸ್ ಮಾಡ್ಕೊಳ್ಬಹುದು, ತೋಟದಲ್ಲಿ ಯೂಸ್ ಮಾಡ್ಬೋದು. ಅದೇ ರೀತಿ ನೀವು ಏನಾದರೂ ಸಣ್ಣ ಪುಟ್ಟ ಆಫೀಸ್ಗಳಿದ್ರೆ ಇಮಿಡಿಯೇಟ್ಲಿ ಅದರಲ್ಲೂ ಸಹ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮಾಹಿತಿ ಏನೋ ಅಂದರೆ, ಇದರಲ್ಲಿ ಜಸ್ಟ್ ವಿಡಿಯೋ ರೆಕಾರ್ಡ್ ಅಂತಾನೆ ಇಲ್ಲ, ಆಡಿಯೋ ರೆಕಾರ್ಡು ಸಹ ನಿಮ್ಗೆ ಆಗುತ್ತೆ. ಇದರಲ್ಲಿ 3-4 ಮೀಟರ್ ದೂರ ಇಟ್ಟರು ಈ CCTV ಕ್ಯಾಮ್ರಾ ಅಲ್ಲಿಗೆ ಏನು ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸುತ್ತೆ. ಅರ್ಥ ಆಯ್ತಾ? ಈ ಆಡಿಯೋ ಮತ್ತು ವಿಡಿಯೋ ಬಗ್ಗೆ ಇದ್ರ ಕ್ಲಾರಿಟಿ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋನೂ ಸಹ ನಾನು ನಿಮಗೆ ತೋರಿಸ್ತೀನಿ, ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಇದರ ಕ್ಯಾಮ್ರಾ ಬಂದು 2MP ಫುಲ್ HD ಕ್ಯಾಮ್ರಾ ಅಂತ ಹೇಳ್ಬೋದು. ನೈಟ್ ಟೈಮಲ್ಲಂತೂ ಸಖತ್ತಾಗಿ ಬರುತ್ತೆ ಕ್ಯಾಮ್ರಾ. ಇದು ಯಾವುದೇ ಲೈಟಿಂಗ್ಸ್ ಇಲ್ದೇ ಯಾವ ರೀತಿ ಚೆನ್ನಾಗಿ ಕ್ಯಾಮ್ರಾ ಕಾಣಿಸುತ್ತೆ, ಇದು ಯಾವ ರೀತಿ ಕ್ಯಾಮ್ರಾ ಕಾಣಿಸುತ್ತೆ ಇದ್ರ ಈ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಸತ್ರ, ಮೇಯ್ನ್ ಆಗಿ ಇದರಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಒಂದೊಂದ್ಸರಿ ಟ್ರ್ಯಾಕ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಒಂದೊಂದ್ಸರಿ ಯಾವಾಗಲೂ ಒಂದೊಂದ್ಸರಿ ಟ್ರ್ಯಾಕನ್ನು ಮಾಡೋದಿಲ್ಲ. ಅರ್ಥ ಆಯ್ತಾ? ಇನ್ನು 90% ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಮನೆಗೆ, ಆಫೀಸ್ ಯೂಸರ್ಸ್ಗೆಲ್ಲ ಬೆಸ್ಟ್ ಕ್ಯಾಮ್ರಾ. ಬಟ್ ಇದಕ್ಕೆ ಎನಿ ಟೈಮ್ ಕರೆಂಟ್ ಪವರ್ ಇರಲೇಬೇಕು. ಅಂದರೆ ಪವರ್ ಇರಲೇಬೇಕು ಇದಕ್ಕೆ ಎನಿ ಟೈಮ್. ಇದರಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿ ಆಗಲಿ, ಇದರಲ್ಲಿ ಯಾವುದೇ ರೀತಿಯ ಒಂದು ಬುಕ್ ಮಾಡ್ಕೊಂಡು ತರಿಸ್ಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯ ಒಂದು SD ಕಾರ್ಡ್ ಅಂದರೆ ಮೆಮೊರಿ ಕಾರ್ಡ್ ಆಗಲಿ ಇರೋದಿಲ್ಲ. ಅರ್ಥ ಆಯ್ತಾ? ನಾವೇ ಸಪ್ರೇಟಾಗಿ ಮೆಮೊರಿ ಕಾರ್ಡನ್ನು ಹಾಕ್ಕೊಳ್ಬೇಕಾಗುತ್ತೆ. 128 GB ಮೇಯ್ನ್ ಆಗಿ 20ರಿಂದ 25 ದಿನ ಒಂದು ಬ್ಯಾಕಪ್ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ಟೋರೇಜ್ ಬ್ಯಾಕಪ್ ಬರುತ್ತೆ. ನೀವು 25 ದಿನ ಇರ್ತದೆ, ಹೆಂಗೆ ಹೋದ್ರು 21ರಿಂದ 25 ದಿನ ಇರ್ತದೆ. ನೀವು ಇದನ್ನು ಒಂದೊಂದೇ ಬ್ಯಾಕಪ್ ಆಗ್ತಿರ್ತದೆ. ಬಟ್ ಇದು 128 GB ಮೆಮೊರಿ ಕಾರ್ಡನ್ನು ಹಾಕಿದ್ರೆ ಒಂದು 21ರಿಂದ 25 ದಿನ ಆ್ಯಕ್ಚುಲ್ ಆಗಿ ಬ್ಯಾಕಪ್ ಸಿಗುತ್ತೆ. ಏನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಬಟ್ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಬಟ್ ರೀಸೆಟ್ ಮಾಡಿದ್ರೆ ಇನ್ನೊಂದು ಇದರಲ್ಲಿ ಮೇಯ್ನ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಹತ್ರ ಮೆಮೊರಿ ಕಾರ್ಡಲ್ಲಿ ಏನಾದರೂ ಇರಲಿ, ಆ ಡೇಟಾ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗೋದಿಲ್ಲ. ಅದೇ ರೀತಿ ಇದು ಕನೆಕ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ನಮಗೆ ತೋರಿಸುತ್ತೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ.
ಸರ್ ಇದ್ರದ್ದು ಒಂದು ಅಪ್ಲಿಕೇಶನ್ ಇರ್ತದೆ, ಈಸಿ ಕ್ಯಾಮ್ ಪ್ಲಸ್ ಅಂತ ಇರ್ತದೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಓಪನ್ ಮಾಡಿದ್ರೆ ವೈಫೈ ಎಲ್ಲ ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು. ಈ ಥರ ಕನೆಕ್ಟ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ನೋಡಿ. ಕ್ಯಾಮ್ರಾ ರೊಟೇಟ್ ಆಗ್ತಿದೆ, ಅರ್ಥ ಆಯ್ತಾ? ರೊಟೇಟ್ ಆಗ್ತಿದೆ ಕ್ಯಾಮ್ರಾ, ಸಿಕ್ಕಾಪಟ್ಟೆ HD ಕ್ಯಾಮ್ರಾ. ಯಾವುದೇ ರೀತಿ ₹1200 ಕೊಟ್ಟರೆ ಮೋಸ ಅಂತೂ ಆಗೋದಿಲ್ಲ. ನೋಡ್ತಾ ಇದ್ದೀರಾ, ಇದರಲ್ಲಿ ಆಪ್ಷನ್ಸ್ಗಳು ಸಹ ಇದೆ. ಪ್ಲೇಬ್ಯಾಕ್ ಆಪ್ಷನ್ಸ್, ಮೊದಲನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ನೀವು ನಿನ್ನೆ ರೆಕಾರ್ಡ್ ಆಗಿರೋದು, ಅದೇ ಇವಾಗ ನೋಡ್ತಿದ್ರೆ ಹಿಂದಿಂದು ನೀವು ವೀಡಿಯೋಗಳನ್ನೆಲ್ಲ ನೋಡಬಹುದು. ಯಾವುದೇ ರೀತಿ ಪ್ರಾಬ್ಲಮ್ಗಳಾಗಲ್ಲ ನೋಡಿರಿ. ಕ್ಲಾರಿಟಿ ಈ ಥರ ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ. HD ಆರಾಮಾಗಿ ₹1200 ಅಂತೂ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಅದೇ ರೀತಿ ಡೇಟಾ ಅವೆಲ್ಲ ನೋಡ್ಬೋದು. ನೋಡಿರಿ ಎಷ್ಟು ಕ್ಲಾರಿಟಿ ಬರ್ತದೆ. ಇದು ಆಫೀಸಲ್ಲಿ ಹಾಕಿರುವಂಥ ಒಂದು ಕ್ಯಾಮ್ರಾ, ಒಂದು ಪ್ರೀಮಿಯಮ್ ಆಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಇದರಲ್ಲೇನು ಮೋಸ ಏನಿಲ್ಲ. ಅದೇ ರೀತಿ ನೈಟ್ ಟೈಮಲ್ಲಿ ನೋಡ್ಬೋದು ನೀವು. ಎಷ್ಟು ಒಂದು ಲೈಟೆಲ್ಲ ಆಫ್ ಮಾಡಿಬಿಟ್ಟೆ ಹೋಗೋದು, ಬಟ್ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಅಷ್ಟೇ, ಕ್ಲಾರಿಟಿ ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ದೀರಾ ಏನು ಕ್ಲಾರಿಟಿ ಇದೆ ಅಂತ ನೋಡ್ತಾ ಇದ್ದೀರಾ. ಕ್ಯಾಮ್ರಾ ನೈಟ್ ಹೊತ್ತು ಮಾತ್ರ ಸೂಪರಾಗು, ನೈಟ್ ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ವೈಟ್ ಆ್ಯಂಡ್ ಬ್ಲಾಕ್ ಥರ ಕಾಣಿಸುತ್ತೆ. ಬಟ್ ನೋಡಿ, ಇದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮು ಇದೆ. ಫೋಟೋಸು ಸಹ ನೀವು ಸೇವ್ ಮಾಡ್ಕೊಳ್ಬೋದು. ವೀಡಿಯೋಸ್ಗಳಿದ್ರೆ ಅದನ್ನು ಸಹ ಸೇವ್ ಮಾಡ್ಕೊಳ್ಬೋದು. ಸುಮಾರು ಆಪ್ಷನ್ಸ್ಗಳಿದೆ. ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ, ಅಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿ ಇನ್ನೊಂದು ಮೋಷನ್ ಟ್ರ್ಯಾಕಿಂಗ್ ಇದೆ, ಅದನ್ನು ಸಹ ನೀವು ಮಾಡಿಕೊಂಡ್ರೆ ಏನಿಲ್ಲ, ಜಸ್ಟು ನೀವು ಕೈ ಕಾಲು ಈ ಥರ ಆಡಿಸಿದ್ರೂ ಸಹ ನಿಮ್ಮನ್ನು ಟ್ರ್ಯಾಕ್ ಮಾಡುತ್ತೆ. ಹೋದ್ರೂ ಬಂದರೂ ಸಹ ನಿಮ್ಮನ್ನು ಟ್ರ್ಯಾಕ್ ಮಾಡುತ್ತೆ. ನೋಡಿ ಕೈ ಯಾವ ಥರ ಬರುತ್ತೆ ಅಂತ ನೋಡಿ. ಕೈ ಹಿಂಗಂದ್ರೆ ಟ್ರ್ಯಾಕ್ ಆಯ್ತದೆ, ನೋಡಿ ಹಿಂಗಂದರೆ ಟ್ರ್ಯಾಕ್ ಆಯ್ತದೆ. ನೋಡ್ತಾ ಇದ್ದೀರಾ, ನೋಡಿ ಹಿಂಗಂದ್ರೆ ಟ್ರ್ಯಾಕ್ ಆಗುತ್ತೆ. ಬಟ್ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ಕ್ಯಾಮ್ರಾ. ನೋಡ್ತಾ ಇದ್ದೀರಾ ಕ್ಲಾರಿಟಿ, ಮೇಲೇನೂ ಅಷ್ಟೇ ಹೋಗುತ್ತೆ, ಕೆಳಗಡೆನೂ ಬರುತ್ತೆ. ತುಂಬ ಚೆನ್ನಾಗಿದೆ. ₹1200 ಕೊಟ್ಟು ತೊಗೊಳ್ಬೋದು. ಅದೇ ರೀತಿ 128 GB ನೀವು ಮೆಮೊರಿ ಕಾರ್ಡ್ ಹಾಕಿದ್ರೆ ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ನೋಡ್ತಾ ಇದ್ದೀರಾ ಟ್ರ್ಯಾಕಿಂಗ್ ಯಾವ ರೀತಿ ಮಾಡ್ತದೆ ಅಂತ ನೋಡಿ. ಯಾರಾದರೂ ಬಂದು ಆದರೆ ಸಾಕು, ಕಸ್ಟಮರ್ಸು ಇಮಿಡಿಯೇಟ್ಲಿ ಟ್ರ್ಯಾಕಿಂಗ್ ಮಾಡ್ತದೆ. ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಯಾರಾದರೂ ತೊಗೊಳ್ಳೋರಿದ್ರೆ ಇಮಿಡಿಯೇಟ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ನೀವು ಬೈಯನ್ನು ಮಾಡ್ಬೋದು.